ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ಹೇಳಬೇಕು ಅನ್ಕೊತಾ ಇದ್ದೀನಿ ಅಂದರೆ, ನಿನ್ನೆ ಒಂದು ನ್ಯೂಸ್ ನೋಡಿದೆ. ಸೊ ಮಲತಾಯಿ ಬಂದುಬಿಟ್ಟು ಅವಳ ಮಗುನ ಮೇಲಿಂದ ಸಾಯಿಸ್ಬಿಡ್ತಾಳೆ ಅಂತ. ಸೊ ನಾನು ಹೇಳೋದೇನು ಅಂತಂದರೆ, ನಿನಗೆ ಆ ಮಗುನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತಂದರೆ ನೀನು ಏನಕ್ಕೆ ಮದುವೆ ಆದೆ ಅವನ್ನ ಅಲ್ವಾ? ಅವನು ಮದುವೆ ಆಗಿದೆ, ಮಗು ಆಗಿದೆ ಅಂತ ಗೊತ್ತು ಅಲ್ವಾ? ಗೊತ್ತಿದ್ದು ನೀನು ಅವನ್ನ ಏನಕ್ಕೆ ಮದುವೆ ಆಗಬೇಕಾಗಿತ್ತು? ಆದಮೇಲೆ ಆ ಮಗುನ ನೋಡ್ಕೊಳ್ಬೇಕಾಗಿತ್ತು. ಈಗ ಅವನು ಮಗುನ ನೋಡ್ಕೊಳ್ಳಿ ಅಂತ ನೀನು ಮದುವೆ ಆಗಿರ್ತಾನೆ ಹೊರತು ನಿನ್ನನ್ನು ಬೇರೆ ಎಂತಕ್ಕೂ ಮದುವೆ ಆಗಿರೋದಿಲ್ಲ. ಆ ಮಗುನೇ ನಿನಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಮೇಲ್ಗಡೆಯಿಂದ ಸಾಯಿಸಿದ್ಯಲ್ಲ, ನೀನು ಎಂಥ ಹೆಂಗಸು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಗು ಎಷ್ಟು ಮುದ್ದಾಗಿದೆ ಗೊತ್ತಾ? ಅದನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ನಿನಗೆ ನೋಡ್ಕೊಳಕ್ಕಾಗಲಿಲ್ವಾ? ಅಟ್ಲೀಸ್ಟ್ ಹೇಳ್ಬೇಕಾಗಿತ್ತು ಗಂಡಂಗೆ, ನಿನ್ನ ಮಗು ನಾನು ನೋಡ್ಕೊಳಕ್ಕಾಗಲ್ಲ ಅಂತ. ಅವನೇ ನೀನು ಉಗ್ದ ಆಚೆಗೆ ಆಗ್ತಿದ್ದ. ಅದು ಬಿಟ್ಬಿಟ್ಟು ಆ ಮಗುನ ಸಾಯ್ಸೋಕ್ಕಾದ್ರೂ ಹೆಂಗೆ ಮನ್ಸು ಬಂತು ತಾಯಿ ನಿನಗೆ? ನನಗಂತೂ ಗೊತ್ತಿಲ್ಲ. ಮಕ್ಕಳಿಲ್ಲ ಅಂತಾರೆ. ಅದರಲ್ಲಿ ಈಗ ಸ್ವಂತ ಮಗುನೇ ಆಗಬೇಕಾಗಿಲ್ಲ ಒಂದು ತಾಯಿ ಪ್ರೀತಿ ಕೊಡೋದಕ್ಕೆ. ಮಲತಾಯಿ ಸ್ಥಾನದಲ್ಲಿ ಬಂದಿದೆಯಾ ನೀನು ಅಂತಂದರೆ ನೀನು ಅದಕ್ಕೆ ತಾಯಿನೇ. ಅದ್ರ ಬಿಟ್ಟು ನೀನು ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆ ಮಗುನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಆ ಮಗು ನಿನಗೆ ಅಷ್ಟೇ ಪ್ರೀತಿ ಕೊಡ್ತಿತ್ತು. ತಾಯಿನ ನಿನ್ನಲ್ಲಿ ನೋಡೋಕ್ಕೆ ಬಯಸ್ತಿದ್ದಿದ್ದು ಮಗುನ ಸಾಯಿಸ್ಬಿಟ್ಟಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ಹೇಳು? ಸೊ ಅದೊಂದು ಕೇಸ್ ನನಗೆ ತುಂಬಾ ಬೇಜಾರಾಯಿತು. ಆ ಮಗು ಮುಖ ನೋಡಂತೂ ತುಂಬಾ ಬೇಜಾರಾಯಿತು. ಎಷ್ಟು ಕ್ಯೂಟಾಗಿದೆ ಗೊತ್ತಾ ಆ ಮಗುನ ಸಾಯ್ಸೋಕ್ಕೆ ಆ ತಾಯಿಗೆ ಹೆಂಗಾರ ಮನ್ಸು ಬಂತು ಯಪ್ಪ ಸ್ವಾಮಿ. ಇನ್ನೊಂದು ಆ ಲೀಲಾ ಅಂತೆ, ಆ ಸಂತು ಮಂಜು ಲೀಲಾ, ಆಹಾ ಅದು ಎಲ್ಲಿಂದ ಇಟ್ಕೊಂಬಂದು ಈ ಗ್ಯಾರಂಟಿ ನ್ಯೂಸಲ್ಲಿ ಕೂರಿಸ್ಕೊಂಡಿದ್ರೆ ಗೊತ್ತಿಲ್ಲ. ಆ ಅಮ್ಮಂಗೆ ಮೂರು ಮದುವೆ ಆಗಿದ್ರು ಅವಳಿಗೆ ಮದುವೆ ಹುಚ್ಚಿಬಿಟ್ಟು ಹೋಗಲಿಲ್ಲ ನೋಡಿ. ಆ ಮಕ್ಕಳು 3 ಮಕ್ಕಳಿದೆ. ಅಟ್ಲೀಸ್ಟ್ ಆ 3 ಮಕ್ಕಳು ಭವಿಷ್ಯ ಕಟ್ಕೊಳ್ಬೇಕು. ನಂತರ ಮಗು ಆಗಬಾರ್ದು ಅನ್ನೋ ಕಾಮನ್ ಸೆನ್ಸ್ ಬೇಡವ ಅವಳಿಗೆ? ಈ ಥರ ಇರೋರಿಗೆಲ್ಲ ಮಕ್ಕಳು ಯಾಕಪ್ಪ ಕೊಡ್ತೀಯ? ಎಷ್ಟೊಂದು ಜನಕ್ಕೆ ಮಕ್ಕಳಿಲ್ಲ ಅಂತ ಇದು ವ್ರತ ಮಾಡ್ತಾರೆ, ಏನೇನು ಮಾಡ್ತಾರೆ. ಅದರಲ್ಲಿ ನೀವು ಇಂಥವ್ರಿಗೆ ಮಕ್ಳನ್ನ ಕೊಡ್ತೀರಾ? ದೇವ್ರೇ ನೋಡಿ, ಎಂಥವ್ರಿಗೆ ಮಕ್ಕಳು ಕೊಟ್ಟಿದ್ದೀರಾ? ಇವರೆಲ್ಲ ಒಬ್ಬರು ಮನುಷ್ಯರು, ಇವ್ರಿಗೆಲ್ಲ ಮಕ್ಕಳು. ಆ ಮಕ್ಕಳು ಪಾಪ, ಆ ಮಗು ಅಮ್ಮ ಬಂದ್ಬಿಡಮ್ಮ, ಅಪ್ಪನ ಜೊತೆ ಬಂದ್ಬಿಡಮ್ಮ ಅಂತ ಕೇಳ್ಕೊತಿದೆ. ಆ ಅಮ್ಮಂಗೆ ಇದೇ ಇಲ್ಲ, ಫೀಲಿಂಗೇ ಇಲ್ಲ. ಅವಳಿಗೆ ಬಾಯ್ ಫ್ರೆಂಡ್ ಬೇಕು ಹೊರ್ತು ಮಗುನೇ ಬೇಕಾಗಿಲ್ಲ ಅವಳಿಗೆ. ಅದು ಒಂದೇ ಮದುವೆನಾ ಅಂತ ಅಂದ್ಕೊಂಡ್ರೆ ಅದು ಅಲ್ಲ. ಫಸ್ಟ್ ಮದುವೆಯಾಗಿ ಹೋಗ್ಬಿಟ್ಟಿದ್ದಾಳೆ, ಸೆಕೆಂಡ್ ಮದುವೆಗೆ ಬಿಟ್ಟಿದ್ದಾಳೆ, ಈಗ 3ನೇವನು. ಇವನು ಬಿಟ್ಟು 4ನೇವನಿಗೆ ಅದು ಯಾವಾಗ ಹೋಯ್ತಾಳೋ ಗೊತ್ತಿಲ್ಲ. ಈ ಥರ ಎಲ್ಲ ಇರ್ತಾರೆ ಮಕ್ಕಳಿಗೆ ತಾಯಿದಿರು. ಇನ್ನೂ ಕೆಲವ್ರು ಇರ್ತಾರೆ ಕಷ್ಟಪಟ್ಟು ಮಕ್ಕಳನ್ನ ಸಾಕಬೇಕು ಅಂದ್ಕೊತಿರ್ತಾರೆ. ಆದರೆ ಏನು ಮಾಡೋದು, ದೇವ್ರವ್ರನ್ನ ಕರ್ಕೊಂಬಿಟ್ಟು ಮಕ್ಕಳಿಗೆ ತಾಯಿ ಇಲ್ದಂಗೆ ಮಾಡಿಬಿಡುತ್ತೆ, ತಾಯಿ ಪ್ರೀತಿ ಇಲ್ದಂಗೆ ಮಾಡಿಬಿಡುತ್ತೆ. ಇದು ನಾನು ನೋಡಿರೋಂಥ ಘಟನೆ. ಸೊ ಒಂದು ಗಂಡ ಹೆಂಡತಿ ಇರ್ತಾರೆ, ತುಂಬ ವರ್ಷ ಆ ತಾಯಿಗೆ ಮಕ್ಕಳಿರೋದಿಲ್ಲ. ಸೊ ಎಲ್ಲರೂ ಬಂಜೆ ಅಂತ ಹಾಡ್ಕೋತಾ ಇರ್ತಾರೆ. ಕೊನೆಗೆ ದೇವ್ರ ದಯದಿಂದ ಒಂದು ಗಂಡು ಮಗುನೂ ಆಗುತ್ತೆ. ಆದರೆ ಏನು ಮಾಡೋದು, ಆ ಮಗುಗೆ 10 ವರ್ಷ ಇದ್ದಾಗ ತಾಯಿಗೆ ಗ್ರ್ಯಾಂಡಾಗಿ ಮಗುನ ಬರ್ತಡೇ ಮಾಡ್ತಾಳೆ. ಆಗ ಎಲ್ರಿಗೂ, ಊರಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರಿಗೂ ಕರೀತಾಳೆ, ನನ್ನ ಮಗಂದು ಬರ್ತಡೇ ಇದು, 10ನೇ ವರ್ಷದ ಬರ್ತಡೇ, ಇದೇ ಲಾಸ್ಟ್ ಬರ್ತಡೇ, ನಾನು ಆಮೇಲೆ ಮಾಡೋದಿಲ್ಲ. ಯಾಕಂದರೆ ಅವ್ನು 10 ವರ್ಷ ಆಗಿದೆ, ಅವ್ನು ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನೆಕ್ಸ್ಟ್ ವರ್ಷ ಈ ವರ್ಷನೇ ಬೇಡ ಅಂತಿದ್ದ. ಆದರೂ ಏನೋ ಈ ವರ್ಷ ನಾನು ಬಲವಂತಕ್ಕೆ ಬರ್ತಡೇ ಮಾಡ್ಕೋತಿದ್ದಾರೆ, ಮುಂದಿನ ವರ್ಷಕ್ಕೆ ನಾನು ಮಾಡೋದಿಲ್ಲ ಅಂತ ಹೇಳ್ತಾಳೆ. ಸೊ ಎಲ್ಲರೂ ಹೋಗ್ತಾರೆ, ತುಂಬ ಜನ ಸೇರಿರ್ತಾರೆ ಬರ್ತಡೇಗೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಬರ್ತಡೇ ಏನೋ ನಡೆಯುತ್ತೆ. ಅದಾದ ನಂತರ ತಾಯಿ ಸ್ವಲ್ಪ ಒಂದು ಬರ್ತಡೇ ಆಗಿ ಒಂದು 2 ತಿಂಗಳಿಗೋ ಏನೋ ತೀರೋಗ್ಬಿಡ್ತಾಳೆ. ಬ್ರೈನಲ್ಲಿ ಏನೋ ಇನ್ಫೆಕ್ಷನ್ ಆಗಿ ತುಂಬ ಸಫರ್ ಮಾಡಿ ಸಾಯ್ತಾಳೆ ಪಾಪ. ಆದರೆ ತಾಯಿ ಹೋಗ್ಬಿಡ್ತಾಳೆ. ಮಗನ ಸ್ಥಿತಿ, ಮಗನಿಗೆ ತಂದೆ ಬಿಟ್ಟರೆ ಇನ್ಯಾರೂ ಇರೋದಿಲ್ಲ. ತಾಯಿ ಕಡೆ ಸಂಬಂಧಿಕರು ಇರ್ತಾರೆ, ತಂದೆ ಕಡೆ ಸಂಬಂಧಿಕರು ಇರ್ತಾರೆ. ಆದರೆ ಆ ಹುಡುಗ ಯಾರ ಹತ್ರನೂ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ತನ್ನ ತಂದೆ ಜೊತೆನೇ ಇರ್ತೀನಿ ಅಂತ ಆಸೆ ಪಡ್ತಾನೆ. ತಂದೆ ಕೂಡ ಇನ್ನೊಬ್ಬರನ್ನ ಯಾರನ್ನೂ ಮದುವೆ ಆಗೋದಿಲ್ಲ. ಹಾಗೆ ನಡೀತಾ ಇರುತ್ತೆ. ಅವ್ರಿಗೆ 1-2 ಮನೆ ಬಾಡಿಗೆ ಕೂಡ ಬರುತ್ತೆ. ಅಂದರೆ ಅಷ್ಟೇನಲ್ಲ, ಒಂದು 10,000 ಒಳಗಡೆ ಬಾಡಿಗೆ ಬರ್ತಿರುತ್ತೆ. ತಂದೆ ಅವರು ಅನಾರೋಗ್ಯದಿಂದ ಬೀಳ್ತಾರೆ. ಆದರೆ ಚೆನ್ನಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಫಸ್ಟ್ ರ್ಯಾಂಕಲ್ಲಿ ಹೋಗ್ತಾ ಇದ್ದಿದ್ದು ಹುಡುಗ. 10th ಒಳ್ಳೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೊಗೊಂಡಿರ್ತಾನೆ, ಸ್ಕೂಲ್ಗೆ ಟಾಪರ್ ಆಗಿರ್ತಾನೆ. ನಂತರ PUCಗೂ ಹೋಗ್ತಾನೆ. PUCಯಲ್ಲೂ ತನ್ನ ತಂದೆಗೆ ಆರೋಗ್ಯ ಸರಿ ಇರೋದಿಲ್ಲ. ಆದರೂ ಅವರು ಬರೋ ಒಡವೆ ಎಲ್ಲ ಅಡ ಇಟ್ಬಿಟ್ಟು ಮಗನಿಗೆ PUC ತನಕ ಓದಿಸ್ತಾರೆ. PUCಲೂ ಪಾಪ ಅವನು ಟಾಪರ್ ಆಗ್ತಾನೆ. ಆಮೇಲೆ ಅವನಿಗೆ ವಿಚಿತ್ರವಾದ ಒಂದು
ಕಾಯಿಲೆ ಅಂತ ಅನ್ನೋಕ್ಕಾಗಲ್ಲ, ಅದು ಏನು ಅಂತ ಗೊತ್ತಾಗಲ್ಲ. ಮುಖದಲ್ಲೆಲ್ಲ ಗುಳ್ಳೆಗಳು ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ದೊಡ್ಡ ದೊಡ್ಡ ಪಿಂಪಲ್ಸ್ ಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ತಲೆಯಲ್ಲಿ ಕೂಡ ಅದೇ ಥರ ಆಗುತ್ತೆ. ಅದನ್ನು ತೋರಿಸ್ದೇ ಇರೋ ಡಾಕ್ಟರ್ ಇಲ್ಲ, ಮಾಡದಿರೋ ನಾಟಿ ವೈದ್ಯನೂ ಇಲ್ಲ. ಎಲ್ಲ ಥರ ಡಾಕ್ಟ್ರಿಗೆ ಎಲ್ಲ ಕಡೆ ತೋರಿಸ್ತಾರೆ, ಅದು ವಾಸಿನೇ ಆಗೋದಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಂಡಾಗ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ, ಆಮೇಲೆ ಬಿಟ್ಟಾಗ ಮತ್ತೆ ಅದೇ ಥರ ತಲೆಲೆಲ್ಲ ಇನ್ಫೆಕ್ಷನ್ ಆಗೋದು, ಗುಳ್ಳೆ ಆಗೋದು, ಪಸ್ ಬರೋದು. ಆ ನೋವಿಗೆ ಅವನಿಗೆ ಕಾಲೇಜ್ ಕೂಡ ನೆಟ್ಟಿಗೆ ಹೋಗೋಕ್ಕಾಗೋದಿಲ್ಲ. ಪಾಪ ಆ ನೋವಲ್ಲೇ ಒಂದಿನೂ ರಜೆ ಹಾಕಿ ಹೋಗ್ತಿರ್ತಾನೆ, ಯಾಕಂದರೆ ಅವ್ನು ಟಾಪರ್ ಇರ್ತಾನೆ. ಅವನಿಗೆ ಎಜುಕೇಷನ್ ಮೇಲೆ ಅಷ್ಟೊಂದು ಇಷ್ಟ ಇರುತ್ತೆ. ನಿದ್ದೆಗೆಟ್ಟೆಲ್ಲ ಓದ್ತಿದ್ದ ಹುಡುಗ. PUC ನಂತರ ತಂದೆಗೆ ಸ್ವಲ್ಪ PUCಲೆಲ್ಲ ಸ್ವಲ್ಪ ಅವರ ರಿಲೇಟಿವ್ ಸ್ವಲ್ಪ ಮಟ್ಟಿಗೆ, ಅಂದರೆ ಅವ್ರ ತಂದೆ ಕಡೆ ರಿಲೇಟಿವ್ ಹೆಲ್ಪ್ ಮಾಡ್ತಾರೆ. ತಾಯಿ ಕಡೆಯವರು ಶ್ರೀಮಂತರಾಗಿರ್ತಾರೆ, ಅವರ ಅಷ್ಟಾಗಿ ಹೆಲ್ಪ್ ಮಾಡೋಕ್ಕೆ ಹೋಗೋದಿಲ್ಲ. ಅವರು ನಮ್ಮ ಜೊತೆ ನೀನು ಇದ್ದರೆ ಮಾತ್ರ ಹೆಲ್ಪ್ ಮಾಡ್ತೀವಿ ಅಂತಾರೆ. ಆದರೆ ಮಗನಿಗೆ ಅಲ್ಲಿಗೆ ಹೋಗೋದು ಇಷ್ಟ ಇರೋದಿಲ್ಲ. ತಂದೆನೇ ಬಿಟ್ಟು ತಂದೆಗೆ ಯಾರೂ ಇರೋದಿಲ್ಲ ಅಂತ ತಂದೆ ಜೊತೆನೇ ಇರೋಕ್ಕೆ ಇಷ್ಟಪಡ್ತಾನೆ. ಅವನ ತಂದೆ ಜೊತೆ ಇದ್ದಿದ್ದ ಕಾರಣ ಅವ್ರ ತಾಯಿ ಮನೆ ಕಡೆಯವ್ರು ಯಾರೂ ಹೆಲ್ಪ್ ಮಾಡೋದಿಲ್ಲ. ಮಗ ಎಲ್ಲೇ ಇರಲಿ ಅಲ್ವಾ, ಆ ಹುಡುಗ ಎಲ್ಲೇ ಇರಲಿ ಅಲ್ವಾ, ಹೆಲ್ಪ್ ಮಾಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಅವ್ರು ಹೆಲ್ಪ್ ಮಾಡ್ಬೋದಾಗಿತ್ತು. ಇವರೇನೋ ಇರೋರಾಗಿದ್ದರೆ ಅದು ಪರವಾಗಿಲ್ಲ. ಬರೋ 8,000 ಬಾಡಿಗೆಲಿ ಅವರು ಮನೆ ನೋಡ್ತಾರೆ, ಹುಡುಗನ ಫೀಸ್ ಕಟ್ತಾರೆ, ಅವನ ಔಷಧಿಗೆ ಇದು ಮಾಡ್ತಾರೆ. ತಂದೆ ಕೂಡ ಡಯಾಬಿಟೀಸ್ ಇರುತ್ತೆ, ಪೈಲ್ಸ್ ಇರುತ್ತೆ. ಸೊ ಆ ತಂದೆ ಔಷಧಿ ಮಾಡ್ಕೋತಾರೆ. ತಾಯಿ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ಬೋದಾಗಿತ್ತು, ಮಾಡೋದಿಲ್ಲ. ಆ ಮಗು ಸ್ಥಿತಿ ಹೇಗಾಗಿರ್ಬೋದು ಹೇಳಿ. ಚೆನ್ನಾಗಿ ಓದ್ತಿದ್ದಂಥ ಹುಡುಗ ಸೆಕೆಂಡ್ PUC ನಂತರ ಡ್ರಾಪ್ಔಟ್ ಆಗ್ತಾನೆ. ಅದಾದ ನಂತರ ಅವನಿಗೊಂಥರ ಡಿಪ್ರೆಷನ್ಗೆ ಹೋಗ್ತಾನೆ. ಅವ್ರ ತಂದೆ ಹೇಳಿಬಿಡ್ತಾರೆ, ಇರೋ ಒಡವೆ ಎಲ್ಲ ನಾನು ಇಟ್ಟು ನೀನು ಈ ಸೆಕೆಂಡ್ PUC ತನಕ ಓದಿಸಿದ್ದೀನಿ, ಇನ್ಮೇಲೆ ನನಗೆ ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಸೀಟ್ಗೆ ಓದಿಸೋದಕ್ಕಾಗೋದಿಲ್ಲ. ಸೊ ನೀನು ಏನಾದರೂ ದುಡಿಯೋದಕ್ಕೆ ನೋಡು ಅಂತಂದಾಗ ಹುಡುಗಂಗೆ ಏನಾಗುತ್ತೆ ಅಂದರೆ, ಹುಡುಗ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಈ ಕಡೆ ಕಾಯಿಲೆ ವಾಸಿ ಆಗ್ತಿರೋದಿಲ್ಲ, ಮತ್ತೆ ಇನ್ಫೆಕ್ಷನ್ಸ್ ತಲೆಯಲ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಮತ್ತು ಆ ನೋವು ತಡ್ಕೊಳಕ್ಕಾಗ್ತಿರಲ್ಲ ಒಂದು ಕಡೆ. ಅದಾದರೆ ಒಂದು ಕಡೆ ಚೆನ್ನಾಗಿ ಇಷ್ಟು ವರ್ಷ ಕಷ್ಟಪಟ್ಕೊಂಡ್ಬಂದು ಓದಿ ಡಿಸ್ಟಿಂಕ್ಷನಲ್ಲೆಲ್ಲ ಪಾಸಾಗಿ ಕಾಲೇಜಲ್ಲೆಲ್ಲ ಟ್ರೀಟ್ ಕೂಡ ಕೊಟ್ಟಿದ್ರು ಅವನಿಗೆ, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದ ಅಂತ. ಇಂಥ ಒಂದು ಹುಡುಗ ಆಗಿದ್ದ ಅವನು. ಅದರಿಂದ ಯಾರು ಅಂತ ಟೈಮಲ್ಲಿ ಅಷ್ಟಾಗಿ ಸಹಾಯ ಮಾಡೋದಿಲ್ಲ. ಸಹಾಯ ಮಾಡೋರು ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಸೊ ಅಂಥ ಹುಡುಗಂಗೆ ಏನಾಗುತ್ತೆ ಅಂದರೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಸೊ ನಾನು ಇಷ್ಟು ಕಷ್ಟಪಟ್ಟು ಓದಿ ಮಾಡಿ ನನಗೇನು ಯೂಸ್ ಆಯಿತು, ನಾನು ಮುಂದೆ ಓದಬೇಕಿತ್ತು. ಅವ್ನ ಫ್ರೆಂಡ್ಸ್ ಎಲ್ಲ ಓದಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಸೊ ಅವನಿಗೊಂಥರ ನಾನು ಆ ಪೊಸಿಷನಲ್ಲಿ ಇರಬೇಕಾಗಿದ್ದಂಥ ಹುಡುಗ, ನನಗಿಂತ ಕಮ್ಮಿ ಓದ್ತಿದ್ದವರೆಲ್ಲ ನನಗಿಂತ ಒಳ್ಳೆ ಪೊಸಿಷನಲ್ಲಿದ್ದಾರೆ, ಆದರೆ ನಾನು ಈ ಥರ ಆಗಿದ್ದೀನಿ ಅನ್ನೋ ನೋವು ಅವನಿಗೆ ಅತಿಯಾಗಿ ನೋವು ಕೊಡುತ್ತೆ. ಸೊ ಅದರಿಂದ ಅವನಿಗೆ ಇದ್ದಿದ್ದು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಅವನಿಗೆ ಯಾವುದು ಬೇಡ ಅನಿಸ್ಬಿಡುತ್ತೆ, ಜೀವನನೇ ಸಾಕು ಅನಿಸ್ಬಿಡುತ್ತೆ. ತನ್ನ ತಾಯಿ ಇದ್ದಿದ್ರೆ ಅವ್ನ ಸಿಚುವೇಶನ್ ಹಿಂಗೆ ಇರ್ತಿರ್ಲಿಲ್ಲ. ತನ್ನ ತಾಯಿ ಮನೆ ಕೆಲಸನೋ ಏನೋ ಒಂದು ಕೆಲಸ ಆದರೂ ಮಾಡಿ ಅವ್ರನ್ನ ಓದಿಸ್ತಿದ್ರು, ಅವನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ರು. ತಂದೆ ಎಷ್ಟೇ ನೋಡಿಕೊಂಡ್ರು ತಾಯಿ ಸ್ಥಾನನ ಯಾವತ್ತೂ ತುಂಬೋಕ್ಕಾಗೋದಿಲ್ಲ. ತಂದೆ ನೋಡ್ಬೋದು, ಮಾಡ್ಬೋದು, ಆದರೆ ಎಷ್ಟೇ ಮಾಡಿದ್ರು ಮಗುನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಮಗುಗೆ ಏನು ಬೇಕು ಏನು ಬೇಡ ಅನ್ನೋದು ತಾಯಿ ಒಬ್ಬಳೇ. ತಂದೆ ದುಡಿಬೇಕು, ಅಮ್ಮ ಆರೈಕೆ ಮಾಡಬೇಕು, ತಂದೆಯಿಂದ ಶಿಸ್ತು ಕಲಿಬೇಕು, ತಾಯಿಯಿಂದ ಪ್ರೀತಿ ವಾತ್ಸಲ್ಯನ ತಗೋಬೇಕು. ಆಗಲೇ ಆ ಮಗು ಒಂದು ಸಂಪೂರ್ಣ ಮಗುವಾಗಿ ಬೆಳೆಯುತ್ತೆ. ಸೊ ಇವತ್ತಿಗೂ ಅಷ್ಟೇ ಆ ಹುಡುಗ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾರು ದುಡ್ಡು ಕೊಟ್ಟರು ಈಸ್ಕೊಳ್ಳೋದಿಲ್ಲ. ಮತ್ತು ಅವನಿಗೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಓದೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಒಂಥರ ಡಿಪ್ರೆಷನ್ಗೆ ಹೋಗಿದ್ದಾನೆ. ಆ ಹುಡುಗ ನೋಡಿದಾಗೆಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ. ದೇವರು ನಮಗೆ ಸಹಾಯ ಮಾಡೋಷ್ಟು ಅನುಕೂಲ ಮಾಡಿಕೊಡ್ಲಿಲ್ವಲ್ಲಪ್ಪ ಅಂತ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ರೂಪದಲ್ಲಿ ಆ ಹುಡುಗನಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಆ ಹುಡುಗ ಚೆನ್ನಾಗಿರಬೇಕು ಅಂತ ಮನಸಾರ ಆಸೆ ಪಡ್ತೀನಿ. ಎಲ್ಲ ಮಕ್ಳಿಗೂ ತಾಯಿ ತಂದೆ ಇರಲಿ, ಅಟ್ಲೀಸ್ಟ್ ಆ ಮಕ್ಕಳು ಸೆಟ್ಲಾಗೋ ತನಕ ಆದರೂ ದೇವರೇ ಆ ಮಕ್ಕಳ ಜೊತೆ ತಂದೆ ತಾಯಿ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ಅಷ್ಟೇ, ನಮಸ್ಕಾರ.